ಸಾಮಾಜಿಕ ಜಾಲತಾಣದಲ್ಲಿ ಯಾವ ರೀತಿಯಾದಂತಹ ಅಶ್ಲೀಲವಾಗಿ ಕೆಟ್ಟ ಕೆಟ್ಟ ಕಮೆಂಟ್ಸ್ಗಳನ್ನು ಮಾಡ್ತಾರೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಈ ಕಮೆಂಟ್ಸ್ಗಳ ವಿಚಾರದಲ್ಲಿ ಈಗ ವಿಜಯಲಕ್ಷ್ಮಿ ಅವರು ಕೂಡ ಗುರಿಯಾಗಿದ್ದಾರೆ. ಅವರೀಗ ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ಕಮಿಷನರ್ ಕಚೇರಿಗೆ ತೆರಳಿದ್ರು, ಅಲ್ಲಿ ಹೋಗಿ ದೂರನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ರು. ದೂರಿನ ಬಳಿಕ ಮತ್ತೆ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಒಂದು ಪೋಸ್ಟನ್ನು ಹಾಕಿದ್ರು. ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಬಂತು ಅದೇ ಸೋಷಿಯಲ್ ಮೀಡಿಯಾದಲ್ಲೇ ಹೌದು ಅಂತ ಹೇಳಿದ್ದಾರೆ. ಎಲ್ಲ ಕ್ಲಾಸ್ನ ಅಭಿಮಾನಿಗಳಿಗೆ ಧನ್ಯವಾದ ಅಂತಿದ್ದಾರೆ. ಕೆಟ್ಟ ಕಮೆಂಟ್ಸ್ ಮಾಡಿದವರ ವಿರುದ್ಧ ದೂರನ್ನ ಕೊಟ್ಟಿದ್ದೇನೆ, ನಾನು ಮೌನವಾಗಿ ಕುಳಿತುಕೊಳ್ಳಲ್ಲ. ಕೆಟ್ಟ ಕಮೆಂಟ್ಸ್ ವಿರುದ್ಧ ನನ್ನ ಹೋರಾಟ ನಿರಂತರ ಅಂತಂದಿದ್ದಾರೆ. ಪ್ರತಿ ಮಹಿಳೆಯೂ ಕೂಡ ಗೌರವಕ್ಕೆ ಅರ್ಹಳು ಅಂತ ಪೋಸ್ಟ್ ಅನ್ನ ಮಾಡಿದ್ದಾರೆ. ವೆರಿ ಗುಡ್, ವೆರಿ ಗುಡ್. ಸೊ ಇದರಿಂದ ಆದರೂ ಕೂಡ ಯಾವ್ಯಾವ ಅಭಿಮಾನಿಗಳು ಏನೇನು ಕಲಿಬೇಕಾಗಿದೆಯೋ ಅದನ್ನು ಕಲಿಬೇಕಾಗಿದೆ. ಇನ್ನೊಬ್ಬರ ಬಗ್ಗೆಯೂ ಕೂಡ ಕಮೆಂಟ್ಸ್ ಮಾಡುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಈ ವಿಚಾರದಲ್ಲಿ ಜ್ಞಾಪಕ ಇಟ್ಕೊಳ್ಬೇಕು. ಸೊ ಒಬ್ಬರಿಗಾದಾಗ ಮಾತ್ರ ಅದು ಕೆಟ್ಟ ಕಮೆಂಟು ಇನ್ನೊಬ್ಬರಿಗೆ ಹಾಕಬೇಕಾದ್ರೆ ಅದು ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇವೆಲ್ಲವೂ ಕೂಡ ಬಿಡಬೇಕು. ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅನ್ನೋ ರೀತಿಯಲ್ಲಿ ಅಲ್ಲ ಅದು. ಕಮೆಂಟ್ಸ್ ಇಸ್ ಎ ಕಮೆಂಟ್ಸ್. ಕೆಟ್ಟ ಕಮೆಂಟ್ ಅಂದರೆ ಕೆಟ್ಟ ಕಮೆಂಟೇ. ಅದು ಯಾರಿಗೆ ಹಾಕಿದ್ರು ಅಷ್ಟೇ. ಅಂಥವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು. ಇದರ ಬದಲಾವಣೆ ಆಗಬೇಕು. ಇನ್ನೊಬ್ಬರಿಗೆ ಕಮೆಂಟ್ ಮಾಡಿದಾಗ ಮಜಾ ತಗೊಳ್ತೀವಿ, ನಮಗೆ ಕಮೆಂಟ್ ಮಾಡಿದಾಗ ನಾವು ಕಂಪ್ಲೇಂಟ್ ಕೊಡ್ತೀವಿ ಅನ್ನುವಂಥ ಮಾನಸಿಕತೆಯನ್ನು ಮೊದಲು ಎಲ್ಲರೂ ಬಿಡಬೇಕು. ಯಾಕೆ ಅಂತಂದರೆ ಕಮೆಂಟ್ ಮಾಡೋದು ಸುಲಭ, ಯಾರಿಗೆ ಬರೋದಿಲ್ಲ? ಎಂತೆಂಥ ಶಬ್ದಗಳು ಬರುತ್ತೆ, ಆದರೆ ಹಾಕೋದಿಲ್ಲ. ಯಾಕೆ? ಒಂದು ಗೌರವ ಇರುತ್ತೆ, ಒಂದು ಮಾನ ಮರ್ಯಾದೆ ಇರುತ್ತೆ, ಅದನ್ನು ತಡ್ಕೊಳ್ಳೋಕ್ಕೋಸ್ಕರ. ಕೆಲವರು ಎಲ್ಲ ಬಿಟ್ಟು ನಿಂತಾಗ ಇಂಥ ಕಮೆಂಟ್ಗಳನ್ನು ಹಾಕ್ತಾರೆ. ಯಾರೇನು ಮಾಡ್ಕೊಳ್ಳೋಕ್ಕಾಗತ್ತೆ ಅನ್ನುವಂಥವ್ರು ಇರ್ತಾರಲ್ಲ, ಅಂಥವ್ರು ಈ ರೀತಿಯಾಗಿ ಕಮೆಂಟ್ ಮಾಡ್ಕೊಳ್ಳೋದು. ಅಂಥವರ ವಿರುದ್ಧ ಈಗ ಧ್ವನಿಯನ್ನು ಎತ್ತಿದ್ದಾರೆ. ವೆರಿ ಗುಡ್. ಇದೇ ಕೆಲಸ ಅವತ್ತು ರೇಣುಕಾಸ್ವಾಮಿ ವಿಚಾರದಲ್ಲೂ ಮಾಡಿದ್ದಿದ್ರೆ ಇವತ್ತಿನ ಈ ಪರಿಸ್ಥಿತಿ ಅನುಭವಿಸುವಂಥದ್ದು ರೀತಿಯಲ್ಲಿ ಬರ್ತಿರ್ಲಿಲ್ವೇನೋ. ನನ್ನ ಸಹೋದ್ಯೋಗಿ ಈಗ ಫಿಲ್ಮ್ ಬ್ಯೂರೋಯಿಂದ ಧನು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಧನು, ಫೈನಲಿ ಈಗ ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಕೆಟ್ಟ ಕಮೆಂಟ್ಸ್ ಬಂದಿತ್ತು ಅದೇ ಸೋಷಿಯಲ್ ಮೀಡಿಯಾದಲ್ಲೇ ಹಾಕ್ಬಿಟ್ಟು ಮತ್ತೊಂದು ವಾಪಸ್ ಅವರಿಗೆ ಟಾಂಗ್ ಅನ್ನು ಕೊಡುವಂಥ ಕೆಲಸವನ್ನು ವಿಜಯಲಕ್ಷ್ಮಿ ಅವರು ಮಾಡಿದಾರ ಅಂತ? ಎಸ್ ಅರುಣ್, ವಿಜಯಲಕ್ಷ್ಮಿ ಅವರೇನು ಕಮಿಷನರ್ ಆಫೀಸ್ಗೆ ಹೋಗಿ ಇವತ್ತು ಒಂದು ಕಂಪ್ಲೇಂಟನ್ನು ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸೊಂಟದ ಕೆಳಗಿನ ಭಾಷೆಗಳನ್ನು ಬಳಸಿ ಅವರಿಗೆ ಒಂದು ಇಮೇಜ್ಗಳನ್ನು ಹಾಕಿ ಕೆಟ್ಟದಾಗಿ ಟ್ರೋಲ್ ಮಾಡ್ತಾ ಇದ್ದಾರೆ, ಕೆಟ್ಟದಾಗಿ ಕಮೆಂಟನ್ನು ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಹೋರಾಟಕ್ಕೆ ಇಳಿದಂತಹ ವಿಜಯಲಕ್ಷ್ಮಿ ಈಗ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಯಾರ್ಯಾರೆಲ್ಲ ಏನು ಪೋಸ್ಟ್ ಮಾಡಿದ್ರು ಆ ಎಲ್ಲ ಪೋಸ್ಟ್ಗಳನ್ನು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಇನ್ಸ್ಟಾಗ್ರಾಮ್ನ ಒಂದು ಸ್ಟೋರಿಯಲ್ಲಿ ಅವನ್ನ ಹಾಕ್ಕೊಂಡು ಅವರಿಗೆ ತಿರುಗೇಟನ್ನು ಕೊಡುವಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ನಾನು ಇಲ್ಲಿಗೆ ಸುಮ್ಮನಿರೋದಿಲ್ಲ, ಇದೇ ರೀತಿ ಮುಂದುವರೆದ್ರೆ ಈಗ ಇಲ್ಲ ಏನೋ ಪೋಸ್ಟ್ ಮಾಡಿದಾರೆ ಆ ಎಲ್ಲ ಒಂದು ಏನು ಸೋಷಿಯಲ್ ಮೀಡಿಯಾ ಪೇಜ್ಗಳಿದೆ ಆ ಪೇಜ್ಗಳ ವಿರುದ್ಧ ಈಗಾಗಲೇ ಕಂಪ್ಲೇಂಟನ್ನು ನೀಡಿದ್ದೇನೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ರವಾನಿಸಿದ್ದಾರೆ. ಇದು ಇವಾಗ ಅಷ್ಟೇ ಅಲ್ಲ, ಈ ಸೆಲೆಬ್ರಿಟಿ ಲೈಫಲ್ಲಿ ಈಗಾಗಲೇ ಸಾಕಷ್ಟು ಜನಕ್ಕೆ ಈ ರೀತಿಯಾದಂತಹ ಕಿರುಕುಳ ಎದುರಾಗ್ತಾನೆ ಇದೆ. ಈ ರೀತಿಯಾದಂಥ ಕೊಳಕು ಭಾಷೆ, ಕೆಟ್ಟು ಭಾಷೆಗಳನ್ನು ಬಳಸಿ ಒಂದು ನಿಂದನೆ ಮಾಡ್ತಾ ಇರ್ತಕ್ಕಂಥದ್ದು ಸುಮಾರು ದಿನದಿಂದ ನಡ್ಕೊಂಡು ಬರ್ತಾ ಇದೆ. ಒಂದು ಕಡೆ ಆ ಅಭಿಮಾನಿಗಳು ಈ ಕಡೆ ಮಾಡಿದರೆ ಈ ಕಡೆ ಅಭಿಮಾನಿಗಳು ಅವ್ರಿಗೆ ಮಾಡೋದು, ಇದು ಎಲ್ಲಿವರೆಗೂ ಹಿಂಗೆ ಮುಂದುವರಿತು ಅನ್ನೋದು ತುಂಬ ಇದಾಗ್ತಾ ಇದೆ. ಇದು ಯಾವ ಮಟ್ಟಕ್ಕೆ ತಲುಪುತ್ತೆ ಅನ್ನೋದು ಕೂಡ ಒಂದು ರೀತಿಯಾದಂಥ ಆತಂಕ ಕೂಡ ಸೃಷ್ಟಿ ಆಗಿರ್ತಕ್ಕಂಥದ್ದು. ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಈಗಾಗಲೇ ಕಂಪ್ಲೇಂಟನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೂ ಕೂಡ ಇನ್ನೂ ಹಲವಾರು ಕಮೆಂಟ್ಗಳು ಬರ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಆಕ್ರೋಶಗೊಂಡಂತಹ ವಿಜಯಲಕ್ಷ್ಮಿ ಈಗ ಕಂಪ್ಲೇಂಟನ್ನು ನೀಡಿದ್ದಾರೆ. ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಯಾವ್ಯಾವ ಪೇಜಲ್ಲಿ ಅವರ ಮನಸ್ಥಿತಿ ಯಾವ ರೀತಿ ಇದೆ, ಅವರ ಒಂದು ಕೊಳಕು ಭಾಷೆಗಳು ಯಾವ ರೀತಿ ಇದೆ ಅನ್ನೋದನ್ನು ಕೂಡ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಇದ್ದಾರೆ, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಸೊ ಚಂದನವನದಲ್ಲಿ ಆಗಿರುವಂಥ ಈಗ ಬೆಳವಣಿಗೆ ಸ್ಟಾರ್ ವಾರ್ ಅಂತ ಏನು ಕರೀಲಾಗ್ತಾ ಇದೆ, ಈ ಸ್ಟಾರ್ ವಾರ್ ಈಗ ಕೆಟ್ಟ ಕಮೆಂಟ್ಸ್ಗಳ ವಿಚಾರಕ್ಕೆ ಬಂದು ತಲುಪಿದೆ. ಈ ಕೆಟ್ಟ ಕಮೆಂಟ್ಸ್ಗಳನ್ನು ಮಾಡ್ತಾ ಇರೋದು ಇದು ಮೊಟ್ಟ ಮೊದಲನೇನಲ್ಲ. ಈ ಹಿಂದೆಯೂ ಕೂಡ ಅತಿಯಾಗಿ ಕೆಟ್ಟ ಕಮೆಂಟ್ಸ್ಗಳನ್ನು ಮಾಡಿರುವಂಥದ್ದು ಇದೆ. ಆಗ ಯಾರು ಏನೂ ಮಾತನಾಡಲಿಲ್ಲ ಈ ವಿಚಾರದಲ್ಲಿ. ಅವಾಗ ಅವರನ್ನು ಸಪೋರ್ಟ್ ಮಾಡ್ಕೊಂಡು ಮಾತನಾಡಿರೋರೇ ಜಾಸ್ತಿ. ಹಾಗಾಗಿನೇ ಅವರಿಗೆ ರೆಕ್ಕಪುಕ್ಕೆಗಳು ಬಂದು ಈಗ ಮತ್ತೆ ಇನ್ನೊಂದಿಷ್ಟು ಹೆಚ್ಚಾಗಿ ಕಮೆಂಟ್ಸ್ಗಳನ್ನು ಮಾಡುವ ಹಂತಕ್ಕೆ ಬಂದು ತಲುಪಿದ್ದಾರೆ. ಮತ್ತೆ ಸ್ಟಾರ್ ಫ್ಯಾನ್ನ ವಾರ್ ಈಗ ಸದ್ದಾಗ್ತಾ ಇದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಬ್ಯಾಡ್ ಕಮೆಂಟ್ಸ್ ಅನ್ನ ಮಾಡಿದಾರಂತೆ. ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟದಾಗಿ ನಿಂದನೆಯನ್ನ ಮಾಡಿದ್ದಾರೆ. ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ದೂರನ್ನ ವಿಜಯಲಕ್ಷ್ಮಿ ಅವರು ದಾಖಲಿಸಿದ್ದಾರೆ. ಅವತ್ತು ಕೂಡ ರೇಣುಕಾಸ್ವಾಮಿ ವಿಚಾರದಲ್ಲಿ ಇದೇ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಅವರೆಲ್ಲ ಕೂಡ ಜೈಲಿನಲ್ಲಿ ಇರಬೇಕಾದಂತ ಪರಿಸ್ಥಿತಿ ಬರ್ತಾ ಇರಲಿಲ್ವೇನೋ.
ಸೊ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರೀಗ ಒಂದು ಒಳ್ಳೆಯ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಯಾರೆಲ್ಲ ಈ ರೀತಿಯ ಕಮೆಂಟ್ ಮಾಡ್ತಾರೆ ಅಂಥವರ ವಿರುದ್ಧ ಒಂದು ಕ್ರಮ ತೆಗೆದುಕೊಳ್ಳಿ ಅಂತೇಳಿ ಒಂದು ಕಂಪ್ಲೇಂಟನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇವ್ರಿಗೆ ಕಂಪ್ಲೇಂಟ್ ಕೊಡದೇ ಇದ್ದರೆ ಬುದ್ಧಿ ಬರೋದಿಲ್ಲ. ಇನ್ನೊಂದು ಸಲ ಕಮೆಂಟ್ ಮಾಡಬೇಕಾದ್ರೆ ಯೋಚನೆ ಮಾಡಿ ಕಮೆಂಟ್ ಮಾಡಬೇಕಾಗತ್ತೆ. ಆ ರೀತಿಯಲ್ಲಿ ಪಾಠವನ್ನು ಕಲಿಸ್ಬೇಕು. ಇನ್ನೊಬ್ಬರಿಗೂ ಕೂಡ ಇದು ಪಾಠ ಆಗಬೇಕು. ಓಹ್, ನಾನಿಲ್ಲೇನೋ ಕಮೆಂಟ್ ಮಾಡಿಬಿಟ್ರೆ ಸಮಸ್ಯೆ ಆಗುತ್ತಪ್ಪ, ಬೇಡ ಅಂತ ಹೇಳಿ ತಲೆಯಲ್ಲಿ ಬರಬೇಕು. ಆ ರೀತಿ ಪೊಲೀಸರು ಕೂಡ ಕ್ರಮವನ್ನು ತೆಗೆದುಕೊಳ್ಬೇಕು. ರಮ್ಯಾ ಅವರ ವಿಚಾರದಲ್ಲಿ ಆಗಿತ್ತಲ್ಲ, ಅವ್ರಿಗೆ ಕಮೆಂಟ್ ಮಾಡಿದಂಥ ಸಂದರ್ಭದಲ್ಲಿ ಬೇಲ್ ಕೂಡ ಸಿಗಲಿಲ್ಲ. ಅವರಿಗೆ ಯಾರೆಲ್ಲ ಕಮೆಂಟ್ ಮಾಡಿದ್ರಲ್ಲ, ಬೇಲ್ ಕೂಡ ಸಿಗಲಿಲ್ಲ. ಯಾರು ಕೂಡ ಬೇಲ್ ಕೊಡೋಕ್ಕೆ ಮುಂದೆ ಬರಲಿಲ್ಲ. ಇದಕ್ಕೆ ತಂದೆ ತಾಯಿಗಳು ಹೋಗಿ ಕೇಳಿಕೊಂಡ್ರು ಅವರನ್ನು. ಸಾಮಾಜಿಕ ಜಾಲತಾಣದಲ್ಲಿ ವಿಷಕ್ಕಕ್ಕಿದಂಥ ಕ್ರಿಮಿಗಳು. ದಾವಣಗೆರೆಯಲ್ಲಿ ವಿಜಯಲಕ್ಷ್ಮಿ ಹೇಳಿಕೆ ಬಳಿಕ ನಿರಂತರವಾಗಿ ನಿಂದನೆಯನ್ನ ಮಾಡ್ತಾ ಇದ್ದಾರೆ. ಬಾಯಿಗೆ ಬಂದಂತೆ ಡಿಕೆಯನ್ನ ಕ್ರಿಮಿಗಳು ಮಾಡಿರೋದು. 15 ಇನ್ಸ್ಟಾಗ್ರಾಮ್ ಐಡಿಗಳ ವಿರುದ್ಧ ವಿಜಯಲಕ್ಷ್ಮಿ ದೂರನ್ನ ಕೊಟ್ಟಿದ್ದಾರೆ. 150ಕ್ಕೂ ಹೆಚ್ಚು ಬ್ಯಾಡ್ ಕಮೆಂಟ್ಗಳ ವಿರುದ್ಧ ಫೋಟೋ ಸಮೇತವಾಗಿ ದೂರನ್ನ ಕೊಟ್ಟಿದ್ದಾರೆ. ದೂರಿನ ಬಳಿಕ ಯಾವುದೇ ಪ್ರತಿಕ್ರಿಯೆಯನ್ನ ನೀಡದೆ ವಿಜಯಲಕ್ಷ್ಮಿ ಅವರು ತೆರಳಿದ್ದಾರೆ. ಹಿಂದೆಯೂ ಕೂಡ ಈ ರೀತಿಯಾಗಿ ಅನೇಕ ಕಮೆಂಟ್ಗಳು ಬರ್ತಾ ಇತ್ತು. ಯಾರ ಫ್ಯಾನ್ಗಳು, ಯಾರ ದೊಡ್ಡ ಮಟ್ಟದಲ್ಲಿ ಅವರನ್ನು ಒಪ್ಕೊಂಡು ಹೋಗ್ತಾ ಇದ್ರು ಅಂಥವರೆಲ್ಲ ಅನೇಕ ರೀತಿಯಾದಂಥ ಕಮೆಂಟ್ಗಳನ್ನು ಮಾಡಿರೋದಿದೆ. ಆವಾಗಲೂ ಕೂಡ ಮಾತನಾಡಬೇಕಾಗಿತ್ತು ಈ ವಿಚಾರದಲ್ಲಿ. ಸೊ ಆವಾಗ ಸುಮ್ಮನೆ ಇದ್ಬಿಟ್ಟು ಈಗ ನಮ್ಮ ವಿರುದ್ಧ ಈ ರೀತಿಯ ಕಮೆಂಟ್ಗಳು ಬರ್ತಾ ಇದೆ ಅಂತಂದಾಗ ಈ ರೀತಿಯಾಗಿ ಆಗುತ್ತೆ. ಅಭಿ ಮೇಡಮ್ ಏನು ಕಂಪ್ಲೇಂಟ್ ಅದಾರ ಒಂದು ಹೇಳೋಗಿ. ನೀನು ನಡಿಯಪ್ಪ ಸ್ವಲ್ಪ ಬೇಗ ಅಭಿ ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಯಾರು ಏನು ಎತ್ತ ಅಂತ ಅವ್ರನ್ನ ಪತ್ತೆ ಹಚ್ಚೋಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಸೈಬರ್ ಕ್ರೈಮ್ ಪೊಲೀಸರಿಗೆ? ಅರುಣ್, ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡ್ತಿದ್ರು ಅಂತ ಹೇಳಿ ಆರೋಪಿಸಿ ವಿಜಯಲಕ್ಷ್ಮಿ ಅವರು ಇವತ್ತು ಬೆಂಗಳೂರಿನ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಈಗ ದೂರನ್ನು ಕೊಟ್ಟಿರುವಂಥದ್ದು. ಕೆಲವೊಂದು ಸಾಕ್ಷ್ಯಾಧಾರಗಳಂದರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ಅವರಿಗೆ ಯಾವೆಲ್ಲ ಕೆಟ್ಟದಾಗಿ ಕಮೆಂಟನ್ನು ಮಾಡಿದ್ದಾರೋ ಅಂಥ ಕಮೆಂಟ್ಗಳ ಸ್ಕ್ರೀನ್ಶಾಟ್ಗಳನ್ನು ತೆಗೆದುಕೊಂಡು ಬಂದು ಇವತ್ತು ಸಾಕ್ಷಿ ಸಮೇತವಾಗಿ ದೂರನ್ನು ಕೊಡುವಂಥ ಕೆಲಸವನ್ನು ವಿಜಯಲಕ್ಷ್ಮಿ ಮಾಡಿರುವಂಥದ್ದು. ಈಗಾಗಲೇ ವಿಜಯಲಕ್ಷ್ಮಿ ಕೊಟ್ಟಂಥ ದೂರಿನ ಆಧಾರದ ಮೇಲೆ ಬೆಂಗಳೂರಿನ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗ್ತಾ ಇದೆ. ದೂರು ದಾಖಲಾದ ಬಳಿಕ ಈಗಾಗಲೇ ದೂರು ಕೊಡುವಂಥ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು 15 ಅಕೌಂಟ್ಗಳು ಮತ್ತು 150ಕ್ಕೂ ಹೆಚ್ಚು ಸ್ಕ್ರೀನ್ಶಾಟ್ಗಳನ್ನು ತೆಗೆದು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇರುವಂಥದ್ದು. ಅವೆಲ್ಲ ದಾಖಲೆಗಳನ್ನು ಪರಿಶೀಲನೆ ಆದ ಬಳಿಕ ಈಗಾಗಲೇ ಇದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡಿದ್ದ ರಮ್ಯಾ ಅವರ ವಿರುದ್ಧ ಕಂಪ್ಲೇಂಟ್ ಮಾಡಿದ್ದ ಪ್ರಕರಣವನ್ನು ದಾಖಲಿಸಿಕೊಂಡು ಹೇಗೆ ಪೊಲೀಸರು ಕಾರ್ಯಾಚರಣೆ ಮಾಡಿದ್ರು ಅದೇ ರೀತಿಯಾಗಿ ಈ ಪ್ರಕರಣದಲ್ಲೂ ಕೂಡ ಆಗುವ ಸಾಧ್ಯತೆಗಳು ಇರುವಂಥದ್ದು. ಯಾಕಂದರೆ ಈಗಾಗಲೇ ಆ ಒಂದು ಪ್ರಕರಣಕ್ಕೆ ಪರಿಗಣಿಸಿದಂಥ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ವಿಚಾರದಲ್ಲೂ ಕೂಡ ಈಗ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಮೊದಲು FIR ದಾಖಲಿಸಿಕೊಂಡು 15 ಅಕೌಂಟ್ಗಳು ಯಾವಿದ್ದಾವೆ ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಯಾರು ಈ ಅಕೌಂಟ್ಗಳನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ತದನಂತರ ಅವರಿಗೆ ಬಂಧನ ಮಾಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು. ಬಂಧನ ಮಾಡಿದ ಬಳಿಕ ಮತ್ತಷ್ಟು ವಿಚಾರಗಳನ್ನು ತಿಳಿದುಕೊಂಡು ತನಿಖೆ ಮಾಡಲಿಕ್ಕೆ ಈಗಾಗಲೇ ಬೆಂಗಳೂರಿನ ಸೈಬರ್ ಕ್ರೈಮ್ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಅರುಣ್, ಓಕೆ ನಾಗೇಶ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ ನಿಮ್ಮ ಹತ್ರ. 150ಕ್ಕೂ ಹೆಚ್ಚು ಬ್ಯಾಡ್ ಕಮೆಂಟ್ಗಳ ವಿರುದ್ಧ ಈಗ ಫೋಟೋ ಸಮೇತವಾಗಿ ದೂರನ್ನು ಕೊಟ್ಟಿದ್ದಾರೆ ಈ ವಿಚಾರದಲ್ಲಿ. ಸೊ 50 ಅಕೌಂಟ್ಗಳಂತೆ, ಅದು ಯಾರ್ಯಾರ್ದು ಯಾವ್ಯಾವ ರೀತಿಯಲ್ಲಿ ಅಕೌಂಟ್ಗಳು. ಈ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ಗಳನ್ನು ಓಪನ್ ಮಾಡಬೇಕು ಅಂತಂದರೆ ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡುವಂಥದ್ದಕ್ಕೆ ಹೋಗ್ಬಿಟ್ರೆ ಭಾಳ ಒಳ್ಳೆಯದಾಗುತ್ತೆ ಅಂತ ಕಾಣಿಸುತ್ತೆ. ಮಾಡೋದಿಲ್ಲ ಇಂಥವೆಲ್ಲ. ಯಾಕಂದರೆ ಕಂಡವರೆಲ್ಲ ಕಂಡ್ಕಂಡಂಗೆ ಅಕೌಂಟ್ ಓಪನ್ಗಳನ್ನು ಮಾಡ್ಕೊಂಡ್ಬಿಟ್ರೆ ಯಾವ್ಯಾವುದೋ ಹೆಸರಲ್ಲಿ ಏನೇನೋ ಮೆಸೇಜ್ಗಳನ್ನು ಮಾಡಿಕೊಂಡು ಅಸಹ್ಯ ಅನ್ನಿಸ್ಬಿಡುತ್ತೆ ಒಂದೊಂದು ಸಲ. ಅವ್ರ ಮನೇಲಿ ಯಾರೋ ಹೆಣ್ಮಕ್ಳು ಇದ್ದಾರೋ ಇಲ್ಲೋ ಅನ್ನೋ ರೀತಿಯಲ್ಲಿ ಕಮೆಂಟ್ ಮಾಡ್ತಾ ಇರ್ತಾರೆ.